ಮಾಗಡಿ ಪಟ್ಟಣದಲ್ಲಿ ವಿವಿಧ ಇಲಾಖೆಯ ಕಾರ್ಯಕ್ರಮಗಳ ಕಾಮಗಾರಿಗಳ ಶಂಕುಸ್ಥಾಪನೆಯ ನೆರವೇರಿಸಿದಂಥ ಹಾಗೂ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಹಾಗೂ ದಿಟ್ಟತನದ ಅನೇಕ ಕಾಂಗ್ರೆಸ್ಸಿನ ರಾಜ್ಯಗಳ ತೊಂದರೆಗಳನ್ನು ನಿವಾರಿಸುತ್ತಾ ಕಾಂಗ್ರೆಸ್ ಕಟ್ಟುವ ಕೆಲಸದಲ್ಲಿ ಅತ್ಯುತ್ತಮವಾಗಿ ಜನಸಂಘಟನೆಯನ್ನು ಮಾಡಿದಂಥ ನಾಯಕರಾದಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಮಾಗಡಿ ಪಟ್ಟಣಕ್ಕೆ ಆಸ್ಪತ್ರೆಗಾಗಿ 40 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿದಂಥ ದಿನೇಶ್ ಗುಂಡೂರಾವ್ರವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ರವಿ ಅವರೇ, ನೆಲಮಂಗಲ ಕ್ಷೇತ್ರದ ಶಾಸಕರಾದಂಥ ಶ್ರೀನಿವಾಸರವರೇ, ಜಿಲ್ಲಾ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರು ಮಾಜಿ ಶಾಸಕರಾದಂಥ ರಾಜೂರವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಜಿಲ್ಲೆಯ ಹಿರಿಯ ಮುಖಂಡರುಗಳೇ, ಈ ಕಾರ್ಯಕ್ರಮದ ರೂವಾರಿಗಳಾದಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕರು, ಇಂದಿನ ಅಭಿವೃದ್ಧಿಯ ಹರಿಕಾರರಾದಂಥ ಜನಪ್ರಿಯ ಬಾಲಕೃಷ್ಣರವರೇ, ಅವರ ಹೆಗಲಿಗೆ ಹೆಗಲು ಕೊಟ್ಟು ರಾಜ್ಯದ ಒಂದು ಸಹಕಾರಿ ಕ್ಷೇತ್ರದ ಅತ್ಯುತ್ತಮ ನಾಯಕರಾಗಿ ಹೊರಹೊಮ್ತಾ ಇರ್ತಕ್ಕಂಥ ಈ ಕ್ಷೇತ್ರದ ಸಹಕಾರಿ ಬಂಧು ನಮ್ಮ ತಮ್ಮಾಜಿಯವರೇ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಜಿಲ್ಲೆಯ ಎಲ್ಲ ಅಧಿಕಾರಿ ಬಂಧುಗಳೇ, ಈಗ ತಾನೇ ಕಾರ್ಯಕ್ರಮದ ನಿಮಿತ್ತ ಮಾತನಾಡಿ ಹೊರಟಿದಂಥ ನಮ್ಮ ರಾಜ್ಯದ ಸಾರಿಗೆ ಹಾಗೂ ಮುಜರಾಯಿ ಸಚಿವರಾದಂಥ ಸನ್ಮಾನ್ಯ ರಾಮಲಿಂಗ ರೆಡ್ಡಿ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಪುರಸಭೆಯ ಅಧ್ಯಕ್ಷರೇ, ಸದಸ್ಯಗಳೇ, ಉಪಾಧ್ಯಕ್ಷರೇ ಹಾಗೂ ಎಲ್ಲ ಫಲಾನುಭವಿಗಳೇ ಮತ್ತು ತಾಲೂಕಿನಾದ್ಯಂತ ಬಂದಿರತಕ್ಕಂಥ ಯಾವತ್ತು ನನ್ನ ತಾಯಂದಿರೇ, ಹಿರಿಯರೇ, ಯುವಕ ಮಿತ್ರರೇ, ಬಂಧುಗಳೇ, ಮಾಧ್ಯಮದ ಗೆಳೆಯರೇ, ಈ ಕಾರ್ಯಕ್ರಮ ಬಹಳ ಸಂತೋಷವಾಗಿ ಭಾಗಿಯಾಗಿದ್ದೇನೆ. ಕಾರಣ, ನಾನು ಮತ್ತು ಬಾಲಕೃಷ್ಣರವರು ಅನೇಕ ವರ್ಷಗಳ ಕಾಲ ನಮ್ಮ ವಿರುದ್ಧವಾಗಿದ್ದಂಥ ಜನ. ಆದರೆ ನನಗೆ ಭಾಳ ಸಂತೋಷ ಏನಪ್ಪ ಅಂದರೆ, ಎಂದು ಕಾಂಗ್ರೆಸ್ ಸರ್ಕಾರ ಇರುತ್ತೋ ಅಂದು ಅಧಿಕಾರದಲ್ಲಿದ್ದರೆ ಕೆಲಸ ಆಗುತ್ತೆ ಅನ್ನೋದನ್ನು ನನ್ನ ಕಾಲದಲ್ಲಿ ನಾವು ನೋಡಿದ್ದ ಮತ್ತೆ ಇವತ್ತು ನೋಡ್ತಾ ಇರ್ತಕ್ಕಂಥದ್ದು ಬಾಲಕೃಷ್ಣ ಅವ್ರ ಕಾಲದಲ್ಲಿ ಇರ್ತಾರೆ. ಹಿರಿಮೆಯಿಂದ ವ್ಯಕ್ತಪಡಿಸ್ತಾ ಇವತ್ತು ಒಂದು ಸಂತೋಷ, ಈ ರಾಜ್ಯದಲ್ಲಿ ಕಾಂಗ್ರೆಸ್ ಕಟ್ಟುವಂಥ ಸಂದರ್ಭ ಯಾವತ್ತೂ ಕೂಡ ನಮಗೆ ಭಾಳ ಸಂತೋಷವನ್ನು ಕೊಟ್ಟಿದೆ. ದೇವರಾಜ್ ಅರಸರನ್ನ ಏನವರು ಕನ್ವೀನರ್ ಆಗಿದ್ದಂಥ ಸಂದರ್ಭದಲ್ಲಿ ಪ್ರಥಮವಾಗಿ ಮಾಗಡಿಗೆ ಕರೆಸಿ ಗುಂಡೂರಾಯರ ನಾಯಕತ್ವದಲ್ಲಿ ರಾಜ್ಯದ ಯುವಕ ಕಾಂಗ್ರೆಸ್ಸಿನ ಕಾರ್ಯಕ್ರಮ ಮಾಡಿದಂಥ ಕೀರ್ತಿ ಈ ಮಾಗಡಿಯ ಜನತೆಗೆ ತಲುಪುತ್ತೆ. ಮಾಗಡಿ ರಂಗನಾಥ ಮತ್ತು ಕೆಂಪೇಗೌಡರ ಆಶೀರ್ವಾದದಿಂದ ದೇವರಾಜ್ ಅರಸರು ಈ ರಾಜ್ಯದ ಮುಖ್ಯಮಂತ್ರಿಗಳು ಆದರು ಅನ್ನುವಂಥ ಹೆಮ್ಮೆಯ ಮಾತನ್ನು ಹೇಳ್ತಾ, ಅದೇ ರೀತಿ ದಿನೇಶ್ ಗುಂಡೂರಾಯರು ಇವತ್ತು ಎಲ್ಲಿದ್ದಾರೆ, ಅವರ ಬಗ್ಗೆ ಒಂದು 4 ಮಾತು ಹೇಳಲೇಬೇಕು. ಅವ್ರ ತಂದೆಯವರು ಹೇಳ್ತಾ ಇದ್ರು, ಯಾವತ್ತು ನನಗೆ ಮಾಗಡಿ 2ನೇ ಕ್ಷೇತ್ರ ಅಂತ ಹೇಳಿ. ಕಾರಣ ಇಷ್ಟೇ, ಅಂದು ನಡೆದಂಥ ಯುವಕ ಕಾಂಗ್ರೆಸ್ಸಿನ ಕಾರ್ಯಕ್ರಮದಲ್ಲಿ ಮಾನ್ಯ ಗುಂಡೂರಾಯರನ್ನ 2ನೇ ಅವಧಿಗೆ ರಾಜ್ಯದ ಯುವಕ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಮಾಡಿದಂಥ ಕೀರ್ತಿ ಈ ಮಾಗಡಿಯ ಜನತೆಗೆ ತಲುಪುತ್ತೆ ಅಂತಕ್ಕಂಥ ಮಾತನ್ನು ಹೇಳಿ, ಅದರ ಉದ್ದೇಶ ಅದಕ್ಕಾಗಿಯೇ ಇವತ್ತು ನಾವೆಲ್ಲ ಕೇಳ್ಕೊಂಡಾಗ, ನಾನು ಬಾಲಕೃಷ್ಣ ಅವರ ಮೇಲೆ ಒತ್ತಡ ಹಾಕಿದಾಗ ಈ ಜಿಲ್ಲೆಯಲ್ಲಿ ಅತ್ಯುತ್ತಮ ಆಸ್ಪತ್ರೆ ಬೇಕು ಅನ್ನೋ ಒಂದು ಚಿಂತನೆಯಿಂದ ಇವತ್ತು 40 ಕೋಟಿ ರೂಪಾಯಿಗಳನ್ನು ಕೊಟ್ಟಿರ್ತಕ್ಕಂಥದ್ದಕ್ಕಾಗಿ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿ ಇವತ್ತು ಜಿಲ್ಲಾ ಸಚಿವರಾಗಿರ್ತಕ್ಕಂಥ ಮಾನ್ಯ ರಾಮಲಿಂಗ ರೆಡ್ಡಿ ಅವರು ಕೂಡ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ತಾಲೂಕು ಕೊಟ್ಟಿದ್ದಾರೆ, ಹೆಚ್ಚಿಗೆ ಹೇಳಕ್ಕೆ ಹೋಗಲ್ಲ. ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ನಮ್ಮ ರಾಜ್ಯದ ಅತ್ಯುತ್ತಮ ನಾಯಕರಾಗಿ ಹೊರಹೊಮ್ಮಿರ್ತಕ್ಕಂಥವರು ನಮ್ಮ ಜಿಲ್ಲೆಯವರು ಅನ್ನೋದಕ್ಕೆ ನಮಗೆ ಹೆಮ್ಮೆ ಆಗ್ತದೆ. ಇವತ್ತು ಅವರಿಗೆ ಬೇರೆ ಬೇರೆ ಕಾಮೆಂಟ್ಸ್ ಬರ್ಬೋದು, ಎಲ್ಲವನ್ನು ದೃಢವಾಗಿ ಮಾಡ್ತಕ್ಕಂಥ
ಯಾರಾದರೂ ಒಬ್ಬ ನಾಯಕ ಇದ್ರೆ ಅವನ ಬಂಡೆ ಅಂತಿರೋ, ಕಲ್ಲು ಅಂತಿರೋ, ನಾಯಕ ಅಂತಿರೋ, ಏನೇ ಅಲ್ಲಿ ಬಂಡೆಗೂ ಒಂದು ಮಾತು ಹೇಳ್ತಾರೆ ಅವ್ರ ಬಾಯಲ್ಲೇ ಕೇಳೋಣ. ಕೆತ್ತಿದ್ರೆ ಶಿಲೆ ಆಗ್ತದೆ ಅನ್ನೋ ಮಾತನ್ನು ಅವರೇ ಹೇಳ್ತಾರೆ, ಅದು ನಾನು ಮಾತಾಡೋಕ್ಕೆ ಹೋಗಲ್ಲ. ಆದರೆ ಅವ್ರ ಬಗ್ಗೆ ಮಾತನಾಡೋರಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೇನೆ. ಅವರು ಮಾಡ್ತಕ್ಕಂಥ ಕೆಲಸದಲ್ಲಿ ಇವತ್ತೇನಾದರೂ ಕೋವಿಡ್ ಸಮಯದಲ್ಲಿ ಕಾಂಗ್ರೆಸ್ ಕಟ್ಟೋದಕ್ಕೆ ಅವರು ಪಟ್ಟಂಥ ಶ್ರಮ ಇನ್ಯಾವುದೇ ರಾಜ್ಯದ ಅಧ್ಯಕ್ಷರಾಗಿದ್ರೂ ಕೂಡ ಆಗ್ತಿರಲಿಲ್ಲ ಅಂತಕ್ಕಂಥ ಹಿರಿಮೆ ಎಲ್ಲ ಕಾಂಗ್ರೆಸ್ಸಿನ ಮನಸ್ಸಲ್ಲಿದೆ ಅಂತಕ್ಕಂಥ ಅಭಿನಂದನೆ ಮಾತನಾಡ್ತಾ, ಇವತ್ತು ನನಗೂ ಈ ಅವಕಾಶ 2 ಸಾರಿ ನನಗೆ ಅವಕಾಶವನ್ನು ಕೊಟ್ಟಂಥದ್ದನ್ನು ಜ್ಞಾಪಿಸ್ಕೊಳ್ತೇನೆ. ಒಂದು ಬಾರಿ ಈ ಬೆಂಗಳೂರು ನಗರ ಜಿಲ್ಲೆಯ ಅಧ್ಯಕ್ಷರಾಗುವಂಥ ಪೈಪೋಟಿ ನಡೆದಂಥ ಸಂದರ್ಭದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದು ಮಾನ್ಯ DK ಶಿವಕುಮಾರ್ ಅವರು. ಅವರಿಂದ ನಾನು ಜಿಲ್ಲೆಯಲ್ಲಿ ಬೆಳೆಯೋಕ್ಕೂ ಕೂಡ ಅವಕಾಶ ಆಯಿತು ಅಂತಕ್ಕಂಥ ಮಾತನ್ನು ಹೇಳಕ್ಕೆ. ಯಾಕೆಂದರೆ ಸಹಾಯ ಮಾಡಿದವ್ರನ್ನ ನೆನೆಸ್ಕೊಳ್ಳೋರು ಭಾಳ ಕಡಿಮೆ, ನೆನೆಸ್ಕೊಳ್ಬೇಕು, ಅದು ಭಾಳ ಯಾವತ್ತು ಇರ್ತಕ್ಕಂಥದ್ದು. ಎರಡನೇದಾಗಿ ಇವತ್ತೇನು ನಾನು ಈ ಕ್ಷೇತ್ರದಲ್ಲಿ ಅನೇಕ ಕೆಲಸ ಮಾಡಿದರೂ ಕೂಡ ನಾನು ಅಸೆಂಬ್ಲಿಲಿ ಇರಲಿಲ್ಲ. ಆದರೆ ಇವತ್ತು ನಾನು ಈ ಗ್ಯಾರಂಟಿ ಪ್ರಾಧಿಕಾರದ ಅಧ್ಯಕ್ಷರಾಗೋದಕ್ಕೆ ಮಾನ್ಯ ಸಿದ್ದರಾಮಯ್ಯರ ಜೊತೆಯಲ್ಲಿ ಚರ್ಚೆ ಮಾಡಿ, ಹೈಕಮಾಂಡ್ನವ್ರ ಜೊತೆಯಲ್ಲಿ ಚರ್ಚೆ ಮಾಡಿ ನನಗೆ ಈಗ ಅವಕಾಶವನ್ನು ಕಲ್ಪಿಸಿದ್ದು ಕೂಡ DK ಶಿವಕುಮಾರ್ ಅವರು ಅಂತ ಹೇಳ್ತಾ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಕಾಂಗ್ರೆಸ್ ಪಕ್ಷ ಯಾವತ್ತು ಅಧಿಕಾರಕ್ಕೆ ಬರುತ್ತೋ ಅವತ್ತು ಬಡವರ ಕಾರ್ಯಕ್ರಮ ಆಗುತ್ತೆ ಅಂತಕ್ಕಂಥದ್ದನ್ನು ಅನೇಕ ಸಾರಿ ನಾವು ಹೇಳ್ಕೊಂಡು ಬಂದಿದ್ದೇವೆ. ಏನು ಈ ಹಿಂದೆ ದೇವರಾಜ್ ಅರಸರವರು, ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ನಾನು ಒಂದೊಂದು ಮುಖ್ಯಮಂತ್ರಿಗಳ ಒಂದೊಂದು ಕೆಲಸ ಮಾತ್ರ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತ ಹೇಳಿದ್ರೆ BJPಯವರಾಗಲಿ ದಳದವರಾಗಲಿ ಜನಪರ ಕಾರ್ಯಕ್ರಮಗಳನ್ನು ಮಾಡಿಲ್ಲ ಅನ್ನೋದಕ್ಕೆ ಹೇಳದೆ ಹೋದರೆ ಜನತೆಗೆ ತಿಳುವಳಿಕೆ ಕೊಡ್ತಕ್ಕಂಥದ್ದು, ಮಾಡಿದ ಕೆಲಸವನ್ನು ಹೇಳ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅನ್ನೋ ಒಂದು ದೃಷ್ಟಿಯಿಂದ ಹೇಳಕ್ಕೆ ಇಷ್ಟಪಡ್ತೇನೆ. ದೇವರಾಜ್ ಅರಸರ ಕಾಲದಲ್ಲಿ ಆದಂಥ 20 ಅಂಶದ ಕಾರ್ಯಕ್ರಮ ನನಗೆ ಸಂತೋಷ. ಅವತ್ತು ಕೂಡ ನಾನು ಇವತ್ತೇನು ಪಂಚ ಗ್ಯಾರಂಟಿ ಅಧ್ಯಕ್ಷರಾಗಿದ್ದೇನೆ, ಅವತ್ತು 20 ಅಂಶದ ಕಾರ್ಯಕ್ರಮದ ಮುಖ್ಯಸ್ಥನಾಗಿ ಮಾಗಡಿ ತಾಲೂಕಿನಲ್ಲಿ ಕೆಲಸ ಮಾಡಿದೆ. ಅಂದು ನನಗೆ ಸಿಕ್ಕಿದ ತೃಪ್ತಿ ಇವತ್ತೇನು ನೀವು ನೋಡ್ತಾ ಇದ್ದೀರಿ, ಪಡಿತರ ವ್ಯವಸ್ಥೆ ಮತ್ತು ಜನತೆಗೆ ಕೊಟ್ಟಂಥ ಕೊಡುಗೆಗಳು, ಅದರಲ್ಲೂ ಬಹುಮುಖ್ಯವಾದದ್ದು ಅಂತ ಹೇಳಿದ್ರೆ ಉಳುವವನಿಗೆ ಭೂಮಿ ಕೊಟ್ಟಂಥ ಕೀರ್ತಿ, ರಕ್ತ ಕ್ರಾಂತಿ ಇಲ್ಲದೇ ಇಡೀ ಭಾರತದಲ್ಲಿ ಜನರಿಗೆ ಉಳುವವನಿಗೆ ಭೂಮಿ ಕೊಟ್ಟಂಥ ಕೀರ್ತಿ ಕಾಂಗ್ರೆಸ್ ಪಕ್ಷದ್ದು ಮತ್ತು ದೇವರಾಜ ಅರಸರು, ಇಂದಿರಾ ಗಾಂಧಿಯವರು ಅಂತ ಹೇಳೋದಕ್ಕೆ ಹೆಮ್ಮೆ ಆಗ್ತದೆ. ಇವತ್ತಿನ ಅನ್ನಭಾಗ್ಯ ಕಾರ್ಯಕ್ರಮದ ಪೂರಕ ಪ್ರಯತ್ನ ಬರ್ತಿರಲಿಲ್ಲ, ಅದು ಬಂಗಾರಪ್ಪಂದು ಮುಂದಕ್ಕೆ ಬರ್ತೀನಿ. ಒಬ್ಬೊಬ್ಬ ಮುಖ್ಯಮಂತ್ರಿಗಳು ಒಂದೊಂದು ಹೇಳ್ತೀನಿ ಅಂತ ಹೇಳಿದ್ದೆ, ನಮ್ಮ ತಮ್ಮಾಜಿ ಜ್ಞಾಪಿಸ್ತಾ ಇದ್ದಾರೆ. ತದನಂತರ ಬಂದಂಥ ಗುಂಡೂರಾಯರು ಅತ್ಯುತ್ತಮ ಕೆಲಸ ಮಾಡಿದಂಥ ಅನೇಕ ಧ್ವನಿ ಇಲ್ಲದ ಸಮಾಜಗಳಿಗೆ ಅಂಬೇಡ್ಕರ್ ಕಾಲೇಜ್ ಕೊಡುವ ಅಂತ ಹಿಡಿದು ಇವತ್ತು ಏನಾದರೂ ಶೋಷಿತ ಸಮಾಜಕ್ಕೆ ಚೇತನ ಕೊಟ್ಟಂಥ ಕೀರ್ತಿ ಹೇಳಿದ್ರೆ ಇವಾಗ ಗುಂಡೂರಾಯರು ಅಂತ ಮಾತಾಡೋದಕ್ಕೆ ಭಾಳ ಸಂತೋಷವಾಗುತ್ತೆ. ಅವರು ಇವತ್ತು ಮಾನ್ಯ ಮೋದಿ ಅವರು ಹೇಳಿದ್ರು, ನಾವು ಅಧಿಕಾರಕ್ಕೆ ಬಂದರೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ. ಉದ್ಯೋಗ ಸೃಷ್ಟಿ ಮಾಡಲಿಲ್ಲ. ಆದರೆ ಅಂತೂ ದೇವರಾಜ ಅರಸರವರು ಸ್ಟೈಪಂಡ್ರಿ ಗ್ರಾಜ್ಯುಯೇಟ್ ಅಂತಕ್ಕಂಥ ಗ್ರಾಜ್ಯುಯೇಟ್ಗಳನ್ನು ಅವರಿಗೆ ಸ್ಟೈಪಂಡ್ ಕೊಡುವ ಮೂಲಕ ಮಾಗಡಿ ತಾಲೂಕಿನ ಅವರೇ ಆದಂಥ ಭೈರಪ್ಪ ಅವರ ನೇತೃತ್ವದಲ್ಲಿ ಮಾಡಿದಂಥ ಕಾರ್ಯ ಲಕ್ಷಾಂತರ ಜನರಿಗೆ, ಯುವಕರಿಗೆ ಸರ್ಕಾರದಲ್ಲಿ ಕೆಲಸವನ್ನು ಒದಗಿಸಿದಂಥ ಕೀರ್ತಿ ಯುವಕರ ನಾಯಕರು ಗುಂಡೂರಾಯರು ಅಂತ ಹೇಳೋಕ್ಕೆ ಸಂತೋಷವಾಗುತ್ತೆ. ಅವರ ನಂತರ ಬಂದಂಥ ಮಾನ್ಯ ಇವರು ವೀರಪ್ಪ ಮೊಯ್ಲಿಯವರು, ಇವತ್ತು ನಾವೆಲ್ಲ ಸಂತೋಷ ಪಡ್ತೇವೆ. CET ಅವರು ಇನ್ನೂ ಬೇರೆ ಬೇರೆ ಮಾಡಿದ್ರು ಕೂಡ CET ಮೂಲಕ ನಮ್ಮೂರಿನ ಕಟ್ಟ ಕಡೆಯ ಒಬ್ಬ ಬಡವನ ಮಗನೂ ಕೂಡ ಇಂಜಿನಿಯರ್, ಡಾಕ್ಟರ್ ಆಗಿ ಇವತ್ತು ಬರೀ ಬೆಂಗಳೂರಲ್ಲ, ಭಾರತ ಅಲ್ಲ, ಪ್ರಪಂಚದ ಮೂಲೆ ಮೂಲೆಗಳಲ್ಲಿರ್ತಕ್ಕಂಥದ್ದು ನಮಗೆ ಹಿರಿಮೆ ಅಂತಕ್ಕಂಥದ್ದನ್ನು ಹೇಳ್ತಾ, ಬಂಗಾರಪ್ಪನವ್ರ ಬಗ್ಗೆ ತಮ್ಮಾಜಿ ಜ್ಞಾಪಿಸಿದ್ರು. ಅನೇಕ ಕಾರ್ಯಕ್ರಮಗಳನ್ನು ಬಂಗಾರಪ್ಪನವ್ರು ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾದದ್ದು ಅಂತ ಹೇಳಿದ್ರೆ ಇವತ್ತು ರೈತರ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. 10 HP ಕರೆಂಟನ್ನು ಫ್ರೀಯಾಗಿ ಇವತ್ತಿಗೂ ಕೂಡ ಕೊಡ್ತಾ ಇರ್ತಕ್ಕಂಥದ್ದು ಮಾನ್ಯ ಬಂಗಾರಪ್ಪನವರು. ಒಬ್ಬೊಬ್ಬರು ಕೂಡ ಈ ರಾಜ್ಯಕ್ಕೆ ಅನೇಕ ಕೊಡುಗೆಗಳು ಕೊಟ್ಟಿದ್ದಾರೆ. SM ಕೃಷ್ಣರವರು ನಮಗೆ ಹಿರಿಮೆ. ಯಾವುದೇ ರಾಷ್ಟ್ರದ ಪ್ರಪಂಚದ ಮೂಲೆ ಮೂಲೆಯಿಂದ ಬಂದಂಥ ಜನ ಬೆಂಗಳೂರಿಗೆ ಯಾಕಪ್ಪ ಬರ್ತಿದ್ರು ಅಂತ ಹೇಳಿದ್ರೆ IT ಹಬ್ ಮಾಡಿದಂಥ ಕೀರ್ತಿ
ಆರ್ಥಿಕತೆಗೆ ಒತ್ತು ಕೊಟ್ಟಂತ ಕೀರ್ತಿ ಮತ್ತು ನವಗ್ರಾಮ ಹೌಸಿಂಗ್ ಇಂತಹ ಮುಖ್ಯಂತ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದು, ಬಿಸಿ ಊಟ ಕೊಟ್ಟಿದ್ದು ಎಸ್.ಎಂ. ಕೃಷ್ಣರವರು ಅಂತಕ್ಕಂಥ ಹಿರಿಮೆಯನ್ನ ಸಂತೋಷದಿಂದ ಹೇಳಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಅದರ ನಂತರ ಬಂದಂತ ಜೋಡಿ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಅವರ ಸಮಯದಲ್ಲಿ 165 ಭರವಸೆಗಳನ್ನು ರಾಜ್ಯಕ್ಕೆ ನೀಡಿ 165 ಕೊಟ್ಟು ಇವತ್ತು ಜನಮನ್ನಣೆ ಪಡೆದಂತ ಕೀರ್ತಿ ಕಾಂಗ್ರೆಸ್ ಪಕ್ಷದ್ದು ಮತ್ತು ಸಿದ್ದರಾಮಯ್ಯನವರು ಹಾಗೂ ಡಿ.ಕೆ. ಶಿವಕುಮಾರ್ ಅವರದು. ಇವುಗಳನ್ನೆಲ್ಲ ನೋಡಿದಂತ ಒಂದೆರಡನ್ನ ಕಿತ್ಕೊಂಡು ಅವ್ರು ಹೇಳಲೇಬೇಕು. ಇಂದಿರಾ ಕ್ಯಾಂಟೀನ್ ಕೊಟ್ರೆ ಅದು ಬೆಳಗ್ಗೆ ತಿಂಡಿಗೆ 5 ರೂಪಾಯಿ, ಊಟಕ್ಕೆ 10 ರೂಪಾಯಿ ಅಂತ ಕೊಟ್ಟಂತ ಕಾರ್ಯಕ್ರಮವನ್ನ ಬಿಜೆಪಿಯವರು ದಳದವ್ರು ನಿಲ್ಲಿಸಿದ್ರು. ಅದೇ ರೀತಿ 7 kg ಅಕ್ಕಿ ಕೊಡೋದನ್ನ 5 kg ಮಾಡಿದ್ರು. ಇವೆಲ್ಲವನ್ನು ಅವರು ಕಿತ್ಕೊಳ್ಳೋದಕ್ಕೆ, ನಾವು ಕೊಡೋದಕ್ಕೆ ಅನ್ನೋದನ್ನು ಮಾತ್ರ ಹೇಳ್ತಾ ಇವತ್ತು ಪ್ರಸ್ತುತ ವಿಷಯಕ್ಕೆ ಬರೋದೇ ಆದರೆ ಏನು ಇವತ್ತು ಪಂಚ ಗ್ಯಾರಂಟಿ ಯೋಜನೆಗಳು ಇಡೀ ಭಾರತದಲ್ಲೇ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ. ಈ ಕಾರ್ಯಕ್ರಮ ಕೊಡುವಂತ ಸಂದರ್ಭದಲ್ಲಿ ಈ ರಾಷ್ಟ್ರದ ಪ್ರಧಾನಿ ಮಂತ್ರಿಗಳು ಹೇಳಿದ್ರು, ಈ ರಾಜ್ಯದಲ್ಲಿ ಇದನ್ನೇನಾದ್ರು ಜಾರಿಗೆ ತಂದ್ರೆ ಈ ರಾಜ್ಯ ದಿವಾಳಿ ಆಗುತ್ತೆ, ಆರ್ಥಿಕ ಸಂಕಷ್ಟಕ್ಕೆ ಹೋಗುತ್ತೆ ಅಂತ ಹೇಳಿದ್ರು. ಆದ್ರೆ ಇವತ್ತು ತಲೆ ಆದಾಯ ಜಾಸ್ತಿ ಆಗಿದೆ, ಜನತೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಜಾಸ್ತಿ ಆಗಿದೆ, ಉದ್ಯೋಗ ಸೃಷ್ಟಿಯಾಗಿದೆ. ಇವೆಲ್ಲವೂ ಕೂಡ ಯಾವ ರೀತಿ ನಾವು ಬರೀ ಬಾಯಲ್ಲಿ ಹೇಳೋದಲ್ಲ, ಕಾಂಗ್ರೆಸ್ನವ್ರು ಹೇಳೋದಲ್ಲ, ಅರ್ಥಶಾಸ್ತ್ರಜ್ಞರು ಹೇಳ್ತಾ ಇದ್ದಾರೆ. ಇದರಿಂದಾಗಿ ಇವತ್ತಿನ ದಿವಸ ಈ ರಾಜ್ಯದಲ್ಲಿ ಅನೇಕ ಒತ್ತುತ್ತುವ ಕಾರ್ಯಕ್ರಮಗಳು ಆಗಿವೆ ಅಂತಕ್ಕಂಥದ್ದನ್ನ ಅಮೃತ್ ಸೇನ್ ಅಂತಕ್ಕಂಥ ಒಬ್ಬ ಅರ್ಥಶಾಸ್ತ್ರಜ್ಞರು ಅವರದೇ ಆದಂಥ ಒಂದು ಸಂಶೋಧನೆಯಿಂದ ಹೇಳಿದ್ದಾರೆ. ಮತ್ತೋರ್ವ ಅಭಿಜಿತ್ ಬ್ಯಾನರ್ಜಿ ಅವರು ಈ ಕಾರ್ಯಕ್ರಮಗಳಿಂದ ಬಹಳ ಉತ್ತಮವಾದಂಥ ಆರ್ಥಿಕ ಸ್ವಾವಲಂಬನೆ ಆಗಿದೆ, ಉದ್ಯೋಗ ಸೃಷ್ಟಿ ಆಗಿದೆ. ಇವೆಲ್ಲವೂ ಕೂಡ ಪಂಚ ಗ್ಯಾರಂಟಿಗಳ ಒಂದು ಅನುಷ್ಠಾನದಿಂದ. ವಿಶ್ವಸಂಸ್ಥೆಯ ಅಧ್ಯಕ್ಷರು ಬಂದರು ಕರ್ನಾಟಕಕ್ಕೆ, ಅವರು ಹೇಳಿದ್ರು ಇಡೀ ಭಾರತದಲ್ಲಿ ಪ್ರಥಮ ಸ್ಥಾನದಲ್ಲಿ ಕರ್ನಾಟಕ ಇದೆ ಅಂತ ಹೇಳಿ. ಅದೇ ರೀತಿ ಇಲ್ಲೊಂದು ಎರಡನೇ ಹೇಳ್ಬೇಕಾಗತ್ತೆ. ಇವತ್ತು ಹಿಮಾಚಲ ಪ್ರದೇಶ ಹಾಗೂ ತೆಲಂಗಾಣದಲ್ಲಿ ಆರ್ಥಿಕ ಸಂಕಷ್ಟ ಇದೆ, ಆದರೆ ಕರ್ನಾಟಕದಲ್ಲಿ ಆರ್ಥಿಕ ಸಂಕಷ್ಟ ಇಲ್ಲ. ಈ ಗ್ಯಾರಂಟಿಗಳನ್ನ ಮಾಡಿ ಕೂಡ ಅಭಿವೃದ್ಧಿ ಕೆಲಸಗಳಾಗೋದಕ್ಕೆ ಇದೇ ಸಾಕ್ಷಿ. ಇವತ್ತೇನು ನಾವು 100 ಕೋಟಿ ರೂಪಾಯಿಗಳ ಕಾರ್ಯಕ್ರಮವನ್ನ ಮಾಗಡಿಯಲ್ಲಿ ಮಾಡ್ತಾ ಇದ್ದೇವೆಯಾ, ಇದು ಬರೀ ಮಾಗಡಿಗೆ ಸೀಮಿತ ಅಲ್ಲ, ರಾಜ್ಯದ ಎಲ್ಲಾ ತಾಲೂಕುಗಳಲ್ಲೂ ಕೂಡ ಈ ಕಾರ್ಯಕ್ರಮಗಳಾಗ್ತಾ ಇವೆ. ಬಹಳ ಸಂತೋಷ. ಬರೀ ಬಿಜೆಪಿಯವರು ದಳದವ್ರಿಗೇನು ಇಲ್ಲ, ಅವರಿಷ್ಟೇ ನಾವು ಬದುಕಿಗಾಗಿ ಕಾರ್ಯಕ್ರಮಗಳು ಕೊಡ್ತೀವಿ, ಅವರು ಭಾವನೆಗಳ ಮೂಲಕ ರಾಜ್ಯ ಆಳಕ್ಕೆ ಬಿಜೆಪಿಯವರು ಮಾಡ್ತಾರೆ. ಇದು ಬಹಳ ಕಷ್ಟ, ಇದು ಸಾಧ್ಯವಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇದು ಹೆಚ್ಚಿಗೆ ನಾನು ಮಾತಾಡದೆ ಶಿವಕುಮಾರ್ ಅವರು ಮಾತಾಡಲಿ. ನಿನ್ನೆ ಮೊನ್ನೆಯಿಂದ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದಾರೆ. ಮಾಗಡಿ ರಂಗನಾಥ ನಿಮ್ಗೆ ಆಶೀರ್ವಾದ ಮಾಡ್ತಾರೆ, ನೀವು ದಿಟ್ಟತನದಿಂದ ಇರಿ, ನಿಮ್ಮಿಂದ ನಾವೆಲ್ಲ ಇದ್ದೇವೆ ಅಂತಕ್ಕಂಥ ಮಾತಲ್ಲ. ಮಾಗಡಿ ತಾಲೂಕಿನ ಜನ ಎಂದು ನಮ್ಮ ನಾಯಕರುಗಳಿಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ದೇವರಾಜ ಅರಸರಿಂದ ಗುಂಡೂರಾಯರಿಂದ ಹಿಡಿದು ನಿಮ್ಮವರೆಗೂ ನಾವು ಇದ್ದೇವೆ ಅನ್ನೋದನ್ನ ಹೇಳ್ತಾ ಈ ಸಂದರ್ಭದಲ್ಲಿ ನನಗೂ ಕೂಡ ಕರೆಸಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನ ಹೇಳಿ ಒಂದು ಮಾತು ತಮ್ಮಾಜಿ ಅವರಲ್ಲಿ, ಇವತ್ತು ಬಹಳ ಸಂತೋಷ, ನೀವು ಸಹಕಾರಿ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಆದರೆ 2 ಆಗ್ಬೇಕು ನನಗೆ. ಈ ಕ್ಷೇತ್ರದಲ್ಲಿ PLD ಬ್ಯಾಂಕನ್ನ ರಾಜ್ಯ ಮಟ್ಟದಲ್ಲಿ ನಾವು ಎಲಿಜಿಬಿಲಿಟಿ ಬರೋದಕ್ಕೆ ಪ್ರಯತ್ನ ನಿಮ್ಮ ಕೈಲಾಗತ್ತೆ ಮಾಡಿ, ಮತ್ತು TAPCMS ಈ ಹಿಂದೆ ಇವೆರಡೂ ಕೂಡ ಜಿಲ್ಲಾ ಮಟ್ಟದಲ್ಲಿ ಬಂದಿದ್ವು, ಆದರೆ ಇವತ್ತಿಲ್ಲ. ಅದ್ರ ತರಬೇಕಾದಂಥ ಜವಾಬ್ದಾರಿ ನಿಮ್ಮದು ಅಂತ ಹೇಳಿ ನಾನು ಬಾಲಕೃಷ್ಣ ಅವ್ರಿಗೆ ಕೇಳಕ್ಕೆ ಹೋಗಲ್ಲ. ಯಾಕೆ ಅಂತ ಹೇಳಿದ್ರೆ ಇವತ್ತು ಅವ್ರಿಗೆ 2 ಅವಕಾಶ ಸಿಕ್ಕಿದೆ. ಒಂದು, ಈ ಸರ್ಕಾರದಲ್ಲಿ ಹಿರಿಯ ನಾಯಕರಾಗಿ ಕೆಲಸ ಮಾಡ್ತಕ್ಕಂಥದ್ದು. 2, ಇವರಿಗೆ ಈ ಬಿಡದಿ ಸಿಕ್ಕಿರ್ತಕ್ಕಂಥದ್ದು. ಅಲ್ಲಿ CRS ಫಂಡ್ ಸಿಗುತ್ತೆ, ತನ್ನ ಮೂಲಕ ಮಾಗಡಿ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಇವರು ಸಹಾಯ ಮಾಡ್ತೇವೆ, ನಾವೆಲ್ಲ ನಿಮ್ಮ ಜೊತೆಲಿ ಇದ್ದೇವೆ ಅಂತ ಮಾತನ್ನ ಹೇಳಿ ತಮ್ಮೆಲ್ಲರಿಗೂ ಶುಭಕಾಮನೆಗಳನ್ನು ಹೇಳಿ ಶುಭಾಶಯವನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಈಗ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಮುಗಿಸ್ಬಿಡ್ತೀವಿ ಕಾರ್ಯಕ್ರಮ, ಯಾರು ಗಲಿಬಿಲಿ ಆಗೋದು ಬೇಡ. ಈಗ ಪೌರ ಸನ್ಮಾನ ನಮಗೆ ಕಳೆದ ಬಾರಿ ಕರ್ಕೊಂಬಂದಿದ್ದು ನಮ್ಮ ದಿವಂಗತ ಗುಂಡೂರಾಯರವರ ಸುಪುತ್ರ, ಅವ್ರಿಗೂ ಮಾಗಡಿಗೂ ಕೂಡ ಬಹಳ ನಂಟು. ಯುವ ಕಾಂಗ್ರೆಸ್ ಆಗಿ ಅವಿನಾಭಾವ ಅಂತ ಸಂಬಂಧ. ಯುವ ಕಾಂಗ್ರೆಸ್ನಲ್ಲಿ ಮೊದಲನೇದಾಗಿ ಯುವ ಕಾಂಗ್ರೆಸ್ ಅಧ್ಯಕ್ಷರಾದಂಥ
ಸ್ಥಳ ಯಾವುದಪ್ಪ ಸನ್ಮಾನ್ಯ ಗುಂಡ್ರಾಯರದು ಅಂತಂದ್ರೆ ಅದು ಮಾಗಡಿ ತಾಲೂಕು ಅಂತಕ್ಕಂಥದ್ದನ್ನು ಕೂಡ ನಾವು ಹೆಮ್ಮೆಯಿಂದ ಹೇಳ್ಕೋಬೇಕಾಗ್ತದೆ. ಅದಕ್ಕೆ ಅವರಿಗೆ ನಮ್ಮ